ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿನಕೇರಿ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಬಂಬುಗಳನ್ನು ಹಿಡಿದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮದ ರೈತರು ಸಾಕಷ್ಟು ಬಾರಿ ಸಮಸ್ಯೆ ಬಗ್ಗೆ ಮನವಿ ಮಾಡಿದರೂ ಕೂಡ ಸ್ಪಂದಿಸದೆ ಇರೋದ್ರಿಂದ ತಮ್ಮ ಗಮನಕ್ಕೆ ತಂದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚೆ ಮಾಡಿ ದಿಢೀರ್ ಪ್ರತಿಭಟನೆ ಮಾಡಿದ ಉಮೇಶ್ ಮುದ್ದಾಳ್ ಮಾತನಾಡಿ, ಜಿನಕೇರಿ ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಸುಮಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೂಬು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗುತ್ತಾ ನಡೆದು ಬೀಳುವ ಹಂತದಲ್ಲಿ ಇದೆ. ಇದೀಗ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಕೆರೆಯ 2 ತೂಬು ಹಾಗೂ 1 ಕೋಡಿಯಿಂದ ಹೊರಬಂದು ಗ್ರಾಮಕ್ಕೆ ನುಗ್ಗುವ ಸಂಭವ ಇರುತ್ತೆ. ಕೆರೆ ತುಂಬುವ ಯೋಜನೆ ಅಡಿ ಈ ಕೆರೆಯವರೆಗೆ ಪೈಪ್ಲೈನ್ ಹಾಕಿದ್ದು ಕೆರೆಗೆ ಸಂಪರ್ಕವೂ ಮಾಡಲಾಗಿದೆ. ಆದರೆ ಕೆರೆಗೆ ನೀರು ಹರಿಯುವ ಬದಲಿಗೆ ಬಂದ ಮಳೆಯ ನೀರು ವಾಪಸ್ ಅದೇ ಪೈಪ್ಲೈನ್ನ ಮೂಲಕ ಹೊರಗೆ ಹರಿದು ಹೋಗಿ ವಾಪಸ್ ಭೀಮಾ ನದಿಗೆ ಸೇರ್ತಾ ಇದೆ. ಇದು ಕೆರೆ ತುಂಬುವ ಕಾರ್ಯಕ್ರಮವೋ ಕೆರೆ ಖಾಲಿ ಮಾಡುವ ಕಾರ್ಯಕ್ರಮವೋ ಎಂಬುದನ್ನು ಅಧಿಕಾರಿಗಳು ಹೇಳಬೇಕು ಅಂತ ಆಗ್ರಹಿಸಿದ್ರು. ಇದಲ್ಲದೆ ಕೆರೆಯ ಒಡ್ಡಿನ ಮೇಲೆ ಗಿಡ ಗಂಟಿಗಳು ಬೆಳೆದು ಒಡ್ಡಿನ ಮೇಲೆ ಜನ ಹೊಲಕ್ಕೆ ಹೋಗ್ತಾ ಇದ್ರು. ಇದು ಬಂದಾಗಿದ್ದು ಸಮಸ್ಯೆ ಸೃಷ್ಟಿಯಾಗಲು ಕಾರಣವಾಗಿದೆ. ಕೂಡಲೇ ಜಂಗಲ್ ಕಟಿಂಗ್ ಮಾಡಬೇಕು, ತೂಬು ಕೋಡಿ ದುರಸ್ತಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಸಣ್ಣ ನೀರಾವರಿ ಇಲಾಖೆ ಜಿಲ್ಲೆಯಲ್ಲಿ ಇದ್ದು ಇಲ್ಲದಂತೆ ಆಗಿರುವುದಕ್ಕೆ ಈ ಕೆರೆಗೆ ಈ ದುಸ್ಥಿತಿ ಬಂದಿದೆ. ಇಲಾಖೆ ಪ್ರತಿ ವರ್ಷ ತನ್ನ ವ್ಯಾಪ್ತಿಯ ಕೆರೆಗಳ ಸ್ಥಿತಿಗತಿಯನ್ನು ಅವಲೋಕಿಸಬೇಕು ಮತ್ತು ಅಗತ್ಯ ದುರಸ್ತಿ ಮತ್ತು ಇನ್ನಿತರ ಕೆಲಸ ಕಾರ್ಯವನ್ನ ಮಾಡಬೇಕು. ಆದರೆ ಇಲಾಖೆ ಮತ್ತು ಅಧಿಕಾರಿಗಳನ್ನ ಬೇಜವಾಬ್ದಾರಿಯುತ ನಡೆಯಿಂದಾಗಿ ಮತ್ತು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರೋದ್ರಿಂದ ಸಮಸ್ಯೆ ಉಲ್ಬಣಿಸಿದ್ದು ಇವರನ್ನ ಬಡಿದೆಬ್ಬಿಸಲು ಪ್ರತಿಭಟನೆ ಅನಿವಾರ್ಯ ಎಂದರು. ದಪ್ಪ ಚರ್ಮದ ಅಧಿಕಾರಿಗಳನ್ನ ಎಬ್ಬಿಸಲು ಬಡಿಗೆ ಹಿಡಿದು ಪ್ರತಿಭಟನೆ ಮಾಡಬೇಕಾಗಿತ್ತು ಎಂದರು. ಜಿನಕೇರಿ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಒಡೆದು ಕೇಸಿ ಬಂಡೆ ಎಲ್ಲ ತೂಮೆಲ್ಲ ಕೆಟ್ಟದ, ಹೊಲ ತೂತಾವ, ನಮ್ಗೆ ರಿಪೇರಿ ಆದ. ನಾವು ಮಳೆಗಾಲದಾಗ ನೀರು ತೆರೆಯಕ್ಕೆ ಮುಚ್ಚಕ್ಕೆ ಭಾಳ ತಿಪ್ಪಲಾಗ್ಯದ. ಅದಕ್ಕೆ ಲೆಟ್ರ್ ಕೊಟ್ಟಿವಿ, ನಮ್ಮನ್ನು ಯಾರು ಕೇರ್ ಮಾಡವಲ್ರು. ಮಾಡ್ಲಾರ ಸಲಗೆ ನಮ್ಮ ಮುದ್ನಾಳ್ ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ, ಅರ್ಜಿನ ಕೊಟ್ಟಿವಿ, ಯಾರು ಕಿವ ಹಾಕಿಲ್ಲ. ಸಲಗೆ ಅಣ್ಣನಲ್ಲಿಗೆ ಹೋಗಿವಿ, ಹೇಳಿವಿ, ಅವ್ರು ಬಂದಾರ. ಅವ್ರ ಸಲಗ ನಾವು ಪ್ರತಿಭಟನೆ ಮಾಡ್ಲಾಕತ್ತೀವಿ. ಅದ್ರ ಸಲಗೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದ್ದೀವಿ. ಮಾಡಲಿಲ್ಲ ಅಂದ್ರೆ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಜಿನಕೇರಿ ಗ್ರಾಮದಲ್ಲಿ 2 ತುಂಬುಗಳು, ಒಂದೇ ತುಂಬು ಒಂದು ಕೆರೆಗಿರ್ತಾವೆ. ಆದ್ರೆ 2 ತುಂಬು, ಸಣ್ಣ ತುಂಬು ಮತ್ತು ದೊಡ್ಡ ತುಂಬು, 2 ಸಂಪ್ಲೇಟ್ ಶಿಥಿಲಗೊಂಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಹಿಡಿದು ಹೋಗ್ಯದ. ದಿನನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಲಕ್ಕಂಥದ್ದು. ಮತ್ತು ತುಂಬು ಕೂಡ ಸಂಪೂರ್ಣ ಮುಂಗಿ ಬಿದ್ದು ಹಾಳಾಗ್ಲಕ್ಕಂಥದ್ದು. ಸಂಬಂಧಪಟ್ಟವ್ರು ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು. ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರೆ ಎ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಚಳಿ ಬಿಡಿಸ್ಬೇಕಂತ ಉದ್ದೇಶದಿಂದ ಇವತ್ತೇನಾದಂದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಆಗ್ರೆ. ಇವತ್ತು ಬೆಳಿಗ್ಗೆ ಅವ್ರು ಇನ್ನೂ ಎದ್ದಿಲ್ಲ. 10 ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದ್ರೆ ಇವರು ಬಡಿಗಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನದಂದ್ರೆ ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಾಡಿದ ದಪ್ಪ ಚರ್ಮ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ. ತಕ್ಷಣ ಬಂದು ಕೇಸಿ 2 ತುಂಬುಗಳನ್ನು ರೆಡಿ ಮಾಡಬೇಕು. ಮತ್ತೆ ಓಡಿ ಕೂಡ ದುರಸ್ತಿ ಮಾಡಬೇಕು. ಈ ಕೆರೆ ಒಡ್ಡಿನ ಮ್ಯಾಗಿರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟಿಂಗ್ ಮಾಡಿಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಿ. ಈ ಒಡ್ಡಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರ. ಆದ್ರೂ ಕೂಡ ಮುಳ್ಳು ಕಣ್ಣುಗಳ ಕಂಟಿಗೆಲ್ಲ ಜನಕ್ಕೆ ಬರೆದ್ರೆ ತೊಂದರೆ ಆಗ್ತದ. ಸಂಬಂಧಪಟ್ಟರು ಎಚ್ಚೆತ್ತುಕೊಂಡ್ರು ಸರಿ. ಇನ್ನು ಮುಂದಿನ ದಿವಸ ಬರೀ ಗಣಸು ಮಕ್ಕಳು ಅಷ್ಟೇ ಮಾಡ್ರ. ನೆಕ್ಸ್ಟ್ ಏನಾದ್ರು ಇದಕ್ಕೆ ಮಾತು ಕೇಳಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿಕೇಸಿ ರೋಡ್ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಆಂಜನೇಯ, ರಫೀಕ್ ಪಟೇಲ್, ಕಾಶಪ್ಪ, ಭೀಮ್ರಾಯ್, ಕಾಸಿಂ, ತಾತ, ಸಾಬಣ್ಣ, ಭೀಮ್ರಾಯ್, ಲಕ್ಷ್ಮಣ, ದೊಡ್ಡಪ್ಪ, ರಾಮಯ್ಯ, ನರಸಪ್ಪ, ಶರಣಪ್ಪ, ತಾಯಪ್ಪ, ಯಲ್ಲಪ್ಪ, ಯಂಕಪ್ಪ, ಹನುಮಂತ, ದಾಯಪ್ಪ, ಚೆನ್ನಪ್ಪ, ಭೀಮು, ಸಾಬಣ್ಣ, ಖಂಡಪ್ಪ, ರಾಮು, ಅಂಬು, ಪರಶುರಾಮ್, ಚಂದು ಪಟೇಲ್, ಮಲ್ಲಪ್ಪ, ಭೀಮು, ಮಲ್ಲಿಕಾರ್ಜುನ್, ಸಣ್ಣ ಸಾಬಣ್ಣ, ಹುಸೇನ್, ಮರಿಯಪ್ಪ, ಮಲ್ಲು, ಯಲ್ಲಪ್ಪ, ಶಾಣಪ್ಪ, ಸಾಬಣ್ಣ, ಮೋನಪ್ಪ, ವೆಂಕಟೇಶ್, ನರಸಪ್ಪ, ಹನುಮಂತ, ತಾಯಪ್ಪ ಸೇರಿ ಅನೇಕ ರೈತರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.